ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಭಾನುವಾರದ ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಗ್ಗೆಯಿಂದನೇ ಎಲ್ಲ ಕೆಲಸಗಳು ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಇವತ್ತು ಸಂಡೇ ಅಂತ ಏನೂ ರೆಸ್ಟ್ ಇಲ್ಲ, ಮಾಮೂಲಿ ಕೆಲಸಗಳಿತ್ತು. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಮನೆಯಲ್ಲಿ ತುಂಬಾ ಕೆಲಸ ಇತ್ತು. ಸಂಡೇ ಅಂತ ರೆಸ್ಟ್ ಮಾಡ್ಬೋದಿತ್ತು, ಬಟ್ ಫಸ್ಟು ನಾನು ದೇವ್ರ ಪೂಜೆ, ಮನೆ ಕೆಲಸ, ಮಕ್ಕಳಿಗೆ ನಾನು ಸ್ನಾನ ಅಂದ್ಕೊಂಡು ಕೆಲಸ. ಇವತ್ತಂತೂ ಹೇಗೆ ದಿನ ಕಳೀತಂತಲೇ ಗೊತ್ತಿಲ್ಲ. ಎಷ್ಟು ಬೇಗ ಆಯಿತು ಅಂತಂದರೆ 1 ಅವರು ಕೂಡ ನಿಮಿಷಗಳ ಥರ ಹೋಗ್ಬಿಡ್ತು. ನಾನು ಎಷ್ಟೋ ಸರಿ ಅಂದ್ಕೊಳ್ತಾ ಇರ್ತೀನಿ, ನಂಗೆ ರಜೆ ಇದ್ದ ದಿನ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಿಲ್ಲ ಅಂತ. ಸೊ ಇವತ್ತು ಹಾಗೆ ಆಯಿತು. ಬೆಳಗ್ಗೆ ತಿಂಡಿಗೆ ಅಂತ ನಾನು ರಾಗಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ರಾಗಿ ರೊಟ್ಟಿಗೆ ನಾನು ಸ್ವಲ್ಪ ಹಿಂಗು, ಸ್ವಲ್ಪ ಜೀರಿಗೆ, ಉಪ್ಪು ಹಾಕಿ ಕಲಿಸ್ಕೊಂಡಿದ್ದೆ. ನೋಡಿ, ರಾಗಿ ರೊಟ್ಟಿ ಕೆಲವರು ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನಾನು ಏನೂ ಹಾಕಲ್ಲ, ಸಿಂಪಲ್ಲಾಗಿ ಉಪ್ಪಿನಕಾಯಿ ಜೊತೆಗೆ ಅಥವಾ ಉಪ್ಸಾರು ಖಾರದ ಜೊತೆಗೆ ನೀವು ತುಪ್ಪ ಹಾಕ್ಕೊಂಡು, ಎಣ್ಣೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ತುಂಬ ಅರ್ಜೆಂಟಲ್ಲಿ ಬೇಗ ಏನಾದ್ರು ಹಸಿವಾಯಿತು ಅಂತಂದಾಗ ಈ ಥರ 1 ಅಥವಾ 2 ರೊಟ್ಟಿನ ಚಟ್ನಿ ಪುಡಿ ಜೊತೆಗೆ ಹಾಕ್ಕೊಂಡು ತಿನ್ಕೊಂಬಿಡ್ತೀನಿ. ಸೊ ಇವಾಗಲೂ ಅಷ್ಟೇ, ಟೈಮ್ ಆಲ್ರೆಡಿ 9 ಗಂಟೆ ಆಗಿದೆ. ಮಕ್ಳಿಗೂ ಇನ್ನೇನು ಮಾಡಿಕೊಡ್ಲಿ ಅನ್ನೋ ಅಷ್ಟರಲ್ಲಿ ರೊಟ್ಟಿ ಮಾಡಿಬಿಡೋಣ ಅಂತ ಅನ್ನಿಸ್ತು. ರೊಟ್ಟಿ ಹಾಕ್ಕೊಡ್ತಾಯಿದ್ದೀನಿ. ರೊಟ್ಟಿ ಹಾಕ್ಕೊಟ್ಟು ಮಕ್ಳಿಗೂ ತಿನ್ನಿಸ್ಬಿಟ್ರೆ ಇನ್ನು ಅವ್ರಿಗೂ ತಲೆಗೆ ಸ್ನಾನ ಮಾಡಿಸಾಯಿತು. ಇವತ್ತು ಬೇಗನೂ ಕೆಲಸ ಆಯ್ತಾ ಇದೆ, ಆದರೆ ಇನ್ನೂ ಕೂಡ ಟೈಮಿಗೆ ತಕ್ಕಂಗೆ ಕೆಲಸಗಳಾಗಿಲ್ಲ. ಇವಾಗ ಇನ್ನೊಂದು ರೊಟ್ಟಿ ಹಾಕಿ ಮಕ್ಕಳು ಕೊಟ್ಟುಬಿಟ್ರೆ ನಾನು ಸದ್ಯಕ್ಕೇನು ತಿನ್ನೋದಿಲ್ಲ, ಜಸ್ಟ್ ಕಾಫಿ ಮಾತ್ರ ಕುಡ್ದಿರ್ತೀನಿ. ಹಸ್ಬೆಂಡ್ಗೂ ಕೂಡ ಮಂತ್ ಎಂಡ್ ಇರೋದ್ರಿಂದ ಆಫೀಸ್ ಇತ್ತು. ಸೊ ಅವರೂ ಬೇಗ ತಿಂಡಿ ತಿನ್ಕೊಂಡು ಹೊರಟ್ಬಿಡ್ಲಿ, ಇನ್ನು ಮಿಕ್ಕಿದ ಕೆಲಸ ಏನಿದು ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಕ್ಳಿಗೂ ಮತ್ತು ಹಸ್ಬೆಂಡ್ಗೂ ಹಾಕಿಟ್ಬಿಟ್ರೆ ತಿನ್ಕೊಂಬಿಡ್ತಾರೆ. ಇವರು ತಿನ್ನೋಷ್ಟರಲ್ಲಿ ನನಗಿನ್ನ ಕೆಲಸಗಳಾಗುತ್ತೆ ಅಂತ ಹೇಳ್ಬಿಟ್ಟು ತಿಂಡಿ ಇವಾಗ ರೊಟ್ಟಿ ಹಾಕಿಟ್ಟು ರೆಡಿ ಮಾಡಾಯಿತು. ಇನ್ನು ಮಿಕ್ಕಿದ್ದೇನಿದ್ರೂ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಮನೆ ಎಲ್ಲ ಆಲ್ರೆಡಿ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಪಾತ್ರೆ ಎಲ್ಲ ತೊಳೆದಿಟ್ಟಾಯಿತು. ಇವಾಗೇನಿದ್ರು ತಿಂಡಿ ಒಂದು ಹಾಕಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ದೇವ್ರ ಪಾತ್ರೆ ಎಲ್ಲನೂ ಲಾಸ್ಟು ನಾನು ತೊಳಿಬೇಕಂತ ಅಂದ್ಕೊಂಡಿದ್ದೆ. ಸೊ ಅದಾಗಿರಲಿಲ್ಲ. ಇವತ್ತು ದೇವ್ರ ಮನೆಯೆಲ್ಲ ಪೂರ ಒರೆಸಿ ಕ್ಲೀನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ 15 ಡೇಸ್ ಆಗೋಯಿತು, ನನಗೆ ಟೈಮೇ ಆಗಿರಲಿಲ್ಲ. ಮಧ್ಯದಲ್ಲಿ ಫಂಕ್ಷನ್ನು ಅದು ಇದು ಅಂದ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತು ನಾನು ಹುಣ್ಣಿಮೆ ಹೇಗಿದ್ರು ಅಂತ ಹೇಳಿ ರಜೆ ಇತ್ತು ಹೇಳಬೇಕಂತಂದರೆ ನನಗೆ. ಸೊ ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ದೇವ್ರ ಪೂಜೆ ಮಾಡಲೇಬೇಕಿತ್ತು. ನಾನು ಕೂಡ ಹೊರಗಡೆ ದೇವಸ್ಥಾನ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡೆ. ಸೊ ನೋಡೋಣ ಎಷ್ಟು ಬೇಗ ಆಗುತ್ತೋ ಪೂಜೆ, ಅಷ್ಟು ಬೇಗ ಹೋಗಿದ್ದು ಬರೋಣ ಅಂತ ಹೇಳಿ ಇವಾಗ ಸ್ವಲ್ಪ ಹುಣಸೆ ಹಣ್ಣಿಗೆ ನಾನು ಪಿತಾಂಬರಿನ ಹಾಕ್ಕೊಂಡು ದೇವ್ರ ಸಾಮಾನೆಲ್ಲನೂ ಉಜ್ಕೊಳ್ತಾ ಇದ್ದೀನಿ. ನಾನು ವಾರಕ್ಕೊಂದ್ಸರಿ ಈ ಥರ ಮಾಡ್ತಾ ಇರ್ತೀನಿ. ಸೊ ಆಗಿಲ್ಲ ಅಂದರೆ 15 ಡೇಸು ಅಥವಾ ಪ್ರತಿ ಅಮಾವಾಸ್ಯೆ, ಪ್ರತಿ ಹುಣ್ಣಿಮೆಗೆ ನನಗೇನಾದ್ರು ರಜೆ ಇತ್ತು ಅನ್ನೋದಾದರೆ ಖಂಡಿತ ನಾನು ಮಾಡ್ಕೊಳ್ತೀನಿ. ದೇವರು ಎಲ್ಲರಿಗೂ ಒಳ್ಳೆ ರೀತಿಲಿ ಒಳ್ಳೇದು ಮಾಡಲಿ. ಜೊತೆಗೆ ಹುಣ್ಣಿಮೆ ಅಂತಂತ ಅಮಾವಾಸ್ಯೆ ಅಂತ ಬಂದರೆ ನಾನಂತೂ ಅವತ್ತು ಪೂಜೆ ಮಾಡೇ ಮಾಡ್ತೀನಿ, ಮಿಸ್ ಮಾಡೋದಿಲ್ಲ. ಇವಾಗ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡ್ಬಿಡ್ತೀನಿ. ಆದಷ್ಟು ಮಧ್ಯದಲ್ಲೇ ನಾನು ಕೂಡ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ಒರೆಸಿಟ್ಟಿದ್ದೆ. ಇನ್ನೇನಿದ್ರು ಈಗ ದೇವ್ರ ಪಾತ್ರೆ ಮಾತ್ರ, ಅಂದರೆ ದೇವ್ರ ಮನೆ ಕೆಲಸ ಮಾತ್ರ ಪೆಂಡಿಂಗ್ ಉಳಿಸಿದ್ದು. ಇವಾಗ ದೇವ್ರ ಪಾತ್ರೆನೂ ತೊಳೆದಾಯಿತು, ದೀಪ ಹಚ್ಬಿಡ್ಬೇಕು. ನಾನು ನೋಡಿ ಇಷ್ಟೇ ಉಜ್ಜೋದು, ಬೇರೆ ಏನೂ ಮಾಡ್ಕೊಳ್ಳೋದಿಲ್ಲ. ಕೆಲವರು ಪೌಡರೆಲ್ಲ ಹಾಕ್ಕೊಂಡು ಉಜ್ತಾರೆ. ನಾನು ಎಷ್ಟು ಸಾಧ್ಯನೋ ಅಷ್ಟೇ, ನನಗೆ ಯಾವ ಥರ ಕಂಫರ್ಟಬಲ್ ಇರುತ್ತೆ ಆ ಥರ ಮಾಡ್ಕೊಳ್ತೀನಿ. ಹೊರಗಡೆ ನಲ್ಲಿನೂ ಇದೆ, ಸೊ ನಾನು ಒಳಗಡೆ ನಲ್ಲಿಲ್ಲೇ ತೊಳ್ಕೊಡ್ತೀನಿ. ಯಾಕಂದರೆ ಎಲ್ಲ ನೀರು ಒಂದೇ ಅಂತ ನಾನು ಥಿಂಕ್ ಮಾಡಿರ್ತೀನಿ. ಸೊ ಹಾಗಾಗಿ ದೇವ್ರ ಪಾತ್ರೆನ ಇವಾಗ ತೊಳೆದಾಯಿತು. ಇನ್ನೇನು 10 ಗಂಟೆ 10:15 ಹಾಗೆ ಹೋಯ್ತು ನೋಡಿ. 9 ಗಂಟೆಗೆ ತಿಂಡಿ ಮಾಡಿದ್ರು ದೇವ್ರ ಕೆಲಸ, ದೇವ್ರ ಮನೆ ಕೆಲಸ ಅಂತಂದರೆ ಟೈಮ್ ಎಷ್ಟು ಹೋಗುತ್ತೆ ಅಂತಲೇ ಗೊತ್ತಿಲ್ಲ. ಇವಾಗ ದೇವ್ರ ಪಾತ್ರೆನೂ ತೊಳೆದಾಯಿತು. ಇನ್ನೊಂದು ಸರಿ ದೇವ್ರ ಫೋಟೋ ಎಲ್ಲ ಒರೆಸಿ ಕುಂಕುಮ ಇಟ್ಟು ಹೂ ಬಿಟ್ಬಿಡ್ತೀನಿ. ಮನೆಯಲ್ಲಿ ಇನ್ನೇನಿದ್ರು ಸ್ವಲ್ಪ ಪೂಜೆ ಮುಗಿದ ನಂತರ ನನಗೂ ಆರಾಮಿರುತ್ತೆ. ಇನ್ನೇನು ಇಲ್ಲ, ತಿಂಡಿ ತಿನ್ಕೊಂಡು ನಾನು ರೆಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಷ್ಟು ಪೂಜೆ ಮಾಡಿ ಮುಗಿದ್ರೆ ಕೆಲಸ ಮುಗೀತು. ಮಕ್ಕಳಂತೂ ಇವತ್ತು ಏನು ತೊಂದರೆ ಕೊಟ್ಟಿಲ್ಲ. ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ತಿಂಡಿ ತಿನ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ. ನನ್ನ ಮಗ ಯಾವಾಗಲೂ ಪೂಜೆ ಮಾಡ್ಬೇಕಾದ್ರೆ ತೊಂದರೆ ಕೊಡುವ, ಇವತ್ತೇನಂತ ಗೊತ್ತಿಲ್ಲ, ಅವ್ನ ಪಾಡಿಗೆ ಅವನು ಆಟ ಆಡ್ಕೊಂಡು ಕೂತಿದ್ದಾನೆ. ಇವಾಗ ನೋಡಿ ಇಷ್ಟೇ, ನಾನು ದೇವ್ರ ಪೂಜೆ ಅಂತ ಮಾಡಿದ್ರೆ ಕುಂಕುಮ ಅರಿಶಿನ ಇಡ್ತೀನಿ. ಅದಾದಮೇಲೆ
ಗಂಧ ಏನೂ ಇಡೋದಿಲ್ಲ, ನಾಮನೂ ಇಡೋದಿಲ್ಲ, ಜಸ್ಟ್ ಅರಿಶಿನ ಕುಂಕುಮ ಮಾತ್ರ ಇಡ್ತೀನಿ. ಇವಾಗ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸ್ತೀನಿ. ಇವತ್ತು ಕೆಲಸ ನಂದು ಇಷ್ಟೇ. ಸಂಡೇ ಮಿನಿ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದರೆ ನನ್ನ ಫೇಸ್ಬುಕ್ ಐಡಿನ ಫಾಲೋ ಮಾಡಿ, ಲೈಕ್ ಮಾಡಿ, ಜೊತೆಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನನ್ನ ವಿಡಿಯೋಗೆ ನೀವು ಸಪೋರ್ಟ್ ಮಾಡಬೇಕು, ಮಾಡಿ ಅಂತ ಹೇಳ್ತಾ ಪೂಜೆ ಮುಗಿತಾ ಇದೆ. ಇನ್ನೇನು ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ಮನೆಗೂ ಕೂಡ ಕುಂಕುಮ ಎಲ್ಲ ಇಟ್ಟರೆ ಮುಗೀತು. ನಾನು ಹಣೆಗೆ ಇಟ್ಕೊಂಡ್ಬಿಡ್ತೀನಿ. ಇವಾಗ ಇನ್ನು ಪಾಪು ಕೂಡ ಆಟ ಆಡ್ಕೊಂಡು ಕಾಲ ಕಳೀತಾ ಇದ್ದ. ಇನ್ನು ದೀಪ ಒಂದು ಹಚ್ಚೋದಷ್ಟೇ. ಹೂವಂತೂ ಯಾಕೋ ಇವತ್ತು ಸಿಗ್ತಾನೇ ಇಲ್ಲ. ಎಷ್ಟೋ ಇದು ಮಾಡಿದ್ರೂ ನಾನು ಸಿಟಿಗೆ ಹೋಗಿ ತೊಗೊಂಬರೋಕ್ಕಾಗಿರಲಿಲ್ಲ. ಆವಾಗ ತೊಗೊಂಬರೋಕ್ಕಾಗಿಲ್ಲ, ಮನೆ ಹತ್ರನೇ ಬರ್ತಾರೆ. ಸೊ ಮನೆ ಹತ್ರನೂ ಇವತ್ತು ಯಾಕೋ ಯಾರೂ ಬಂದಿರಲಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಎಷ್ಟು ಹೂವಾಯಿತು ಅಷ್ಟನ್ನೇ ಹಾಕಿ ದೀಪ ಹಚ್ಕೊತಾ ಇದ್ದೀನಿ. ಡೈಲಿ ನಮ್ಮನೆ ಹತ್ರ ಹೂನವ್ರು ಯಾವಾಗಲೂ ಬರ್ತಾರೆ, ಬಟ್ ಇವತ್ತೇ ಬಂದಿಲ್ಲ. ನಾನು ಕೂಡ ಸಂಡೇ ಹೊರಗಡೆ ಹೋಗಬೇಕಾಗಿತ್ತು ಹೂ ತೊಗೊಬರ್ಲಿಕ್ಕೆ. ಸ್ಯಾಟರ್ಡೇನೇ ಹೋಗೋಣ ಅಂದ್ಕೊಂಡಿದ್ದೆ, ಸೊ ಸ್ಯಾಟರ್ಡೇನೂ ಹೋಗೋಕ್ಕಾಗಿರಲಿಲ್ಲ. ಸೊ ಇವಾಗ ಇರೋದ್ರಲ್ಲೇ ಇನ್ನೂ ಯಾರೂ ಬರಲ್ಲ, ಅಥವಾ ಇನ್ನೂ ಸಂಡೇ ಅಂತಂದಾಗ ಯಾರೂ ಬರೋದಿಲ್ಲ. ಸಂಜೆ ಮಾತ್ರ ಹೋಗಿ ನಾನು ಹೂ ತೊಗೊಂಬರ್ಬೇಕಾಗತ್ತೆ. ಸೊ ನಾಳೆಗೆ ತೊಗೊಂಬಂದ್ರಾಯ್ತು ಅಂತ ಹೇಳಿ ಪೂಜೆ ಮಾಡ್ಕೊತಾ ಇದ್ದೀನಿ. ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ಚಿ ಪೂಜೆ ಮಾಡಿ ಸಾಂಬ್ರಾಣಿ ಬತ್ತಿನ ನಾನು ಈಗಲೇ ಹಚ್ಚಿಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಅದು ಹಚ್ಚಿ ಅದ್ರ ಪಾಡ್ಗದು ಸಡನ್ಲಿ ಹಚ್ಚಿದ್ರೇ ಅದು ಹೊಗೆ ಬರೋದಿಲ್ಲ. ಪೂಜೆ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಕರೆಂಟ್ ಹೊಟ್ಟೋಗ್ಬಿಡ್ತು. ಸೊ ಕರೆಂಟು ಇವತ್ತಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಬಂದಿದ್ದೇ ಇಲ್ಲ. ಪೂಜೆ ಮಾಡ್ತಾನೆ ಕರೆಂಟ್ ಹೋಯಿತು. ಸೊ ಕತ್ತಲೆ ಆಗಿದೆ, ಆದ್ರೂ ದೀಪ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಪೂಜೆ ಎಲ್ಲ ಮಾಡಿ ಮುಗೀತು. ಇವಾಗ ನಾನು ರೊಟ್ಟಿ ಜೊತೆಗೆ ಉಪ್ಪಿನಕಾಯಿ ಹಾಕಿ ತಿಂತಾಯಿದ್ದೀನಿ. ಪಾಪು ಕೂಡ ಬಂದ, ಅವನಿಗೂ ತಿನ್ನಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ. ಬಾಯ್.